ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನಗರಸಭೆ ವ್ಯಾಪ್ತಿಯ ಆಸ್ತಿ ತೆರಿಗೆ ಏಪ್ರಿಲ್ 1ರಿಂದ ಹೆಚ್ಚಳ. ಪೌರಾಯುಕ್ತ ಮಂಜುನಾಥ್ ಗುಂಡೂರು. ಏಪ್ರಿಲ್ 1ರಿಂದ ಹಿಂಗಾರಿ ಜೋಳ ನೋಂದಣಿ ಪ್ರಾರಂಭ. ಸಿಐಎಸ್ಎಫ್ ತಂಡ ಮತ್ತು ಪೊಲೀಸ್ ಪಡೆಯಿಂದ ಜನಜಾಗೃತಿಗಾಗಿ ರೂಟ್ ಮಾರ್ಚ್. ಹಟ್ಟಿ ವಿರುಪಾಪುರ ರಸ್ತೆಯಲ್ಲಿ ಬಾಗಿದ ವಿದ್ಯುತ್ ಕಂಬಗಳು, ಆತಂಕದಲ್ಲಿ ಸಾರ್ವಜನಿಕರು. ಡಾಕ್ಟರ್ ಬಸವರಾಜ್ ಎಸ್ ಕ್ಯಾವ್ಟರ್ ಅವರಿಂದ ಮಠ ಮಂದಿರಗಳಿಗೆ ಭೇಟಿ. ವಾರ್ತೆಗಳ ವಿವರ. ಉಪ ನೋಂದಣಾಧಿಕಾರಿಗಳ ಕಚೇರಿ ಮಾರ್ಗಸೂಚಿ ಅನ್ವಯ ಸಿಂಧನೂರು ನಗರಸಭೆ ವ್ಯಾಪ್ತಿಯ ಆಸ್ತಿ ಬೆಲೆಯನ್ನು 2024-25ನೇ ಸಾಲಿನಲ್ಲಿ ಪರಿಷ್ಕರಿಸಲಾಗಿದೆ. ಪರಿಷ್ಕರಿಸಿರುವ ಬೆಲೆಗಳಿಗೆ ಅನುಗುಣವಾಗಿ ಆಸ್ತಿ ತೆರಿಗೆ ನಿಗದಿಪಡಿಸಲಾಗಿದೆ. ಪರಿಷ್ಕರಣೆಗೆ ಆಸ್ತಿ ದರದ ಅನ್ವಯ ನಿಗದಿಪಡಿಸಿರುವ ಆಸ್ತಿ ತೆರಿಗೆಯನ್ನು ಪಾವತಿಸುವಂತೆ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಅವರು ಸೂಚಿಸಿದ್ದಾರೆ. ಪ್ರತಿ ವರ್ಷವೂ ಪೌರಾಡಳಿತ ನಿರ್ದೇಶನಾಲಯ ನಿರ್ದೇಶನದಂತೆ ಆಸ್ತಿಗಳ ಮಾರುಕಟ್ಟೆ ದರವನ್ನು ಪರಿಷ್ಕರಿಸುವ ಅಗತ್ಯವಿದೆ. ಒಂದು ವೇಳೆ ಆಸ್ತಿ ಮಾರುಕಟ್ಟೆ ದರ ಪರಿಷ್ಕರಣೆ ಆಗದಿದ್ದರೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಆಸ್ತಿ ಬೆಲೆಗಳು 3% ಕಡಿಮೆ ಇಲ್ಲದಂತೆ 5% ಆಸ್ತಿ ತೆರಿಗೆ ಹೆಚ್ಚಳ ಮಾಡಲು ಪೌರಾಡಳಿತ ನಿರ್ದೇಶನಾಲಯ ಅವಕಾಶ ನೀಡಿದೆ. ಈ ಹಿನ್ನೆಲೆಯಲ್ಲಿ 2024-25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ನಗರಸಭೆ ವ್ಯಾಪ್ತಿಯ ಆಸ್ತಿಗಳ ಮಾರುಕಟ್ಟೆ ದರ ಪರಿಷ್ಕರಣೆ ಆಧರಿಸಿ ನಿಗದಿಪಡಿಸಿರುವ ಆಸ್ತಿ ತೆರಿಗೆಯನ್ನು ಪ್ರಸಕ್ತ ಆರ್ಥಿಕ ವರ್ಷದ ಆಸ್ತಿ ಪರಿಷ್ಕರಣೆ ದರಗಳಿಗೆ ಅನುಗುಣವಾಗಿ ಏಪ್ರಿಲ್ 1ರಿಂದ ಪಾವತಿಸುವಂತೆ ಪೌರಾಯುಕ್ತರು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರ ರಾಗಿ ಹಾಗೂ ಜೋಳ ಖರೀದಿಗೆ 31/5/24ರವರೆಗೆ ಈ ಹಿಂದೆ ಅವಕಾಶ ನೀಡಿತ್ತು. ಈಗ ರಾಗಿ ಮತ್ತು ಜೋಳ ಖರೀದಿಗೆ 30ನೇ ಜೂನ್ವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ. ಇದೇ ತಿಂಗಳು 21ರಿಂದ ಅಂದರೆ ನಾಳೆಯಿಂದ ಮುಂಗಾರು ರೈತರ ಖರೀದಿ ಪ್ರಾರಂಭಿಸಲಾಗುವುದು ಹಾಗೂ ಏಪ್ರಿಲ್ 1ರಿಂದ ಹಿಂಗಾರು ರೈತರ ನೋಂದಣಿ ಪ್ರಾರಂಭಿಸಲಾಗುವುದು. ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕಿನಲ್ಲಿ 21 ಖರೀದಿ ಕೇಂದ್ರಗಳು, ಮಾನ್ವಿ ತಾಲೂಕಿನಲ್ಲಿ 7 ಖರೀದಿ ಕೇಂದ್ರಗಳು, ರಾಯಚೂರಿನಲ್ಲಿ 1, ದೇವದುರ್ಗದಲ್ಲಿ 1 ಹಾಗೂ ಲಿಂಗಸುಗೂರಿನಲ್ಲಿ 1 ಖರೀದಿ ಕೇಂದ್ರಗಳಿವೆ. ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಲು ಸರ್ಕಾರ ಆದೇಶ ಮಾಡಿದೆ. ನಗರದಲ್ಲಿ ಸಿಐಎಸ್ಎಫ್ ತಂಡ ಮತ್ತು ಪೊಲೀಸ್ ಪಡೆಯಿಂದ ನಗರದ ಶಹರ್ ಪೊಲೀಸ್ ಠಾಣೆಯಿಂದ ಪ್ರಮುಖ ವೃತ್ತಗಳಾದ ವಾಲ್ಮೀಕಿ ವೃತ್ತ, ಗಾಂಧಿ ವೃತ್ತ, ಬಸವ ವೃತ್ತ, ಬಡಿಬೇಸ್, ಹಳೆ ಬಜಾರ್, ಕನಕ ಸರ್ಕಲ್, ಸುಕಾಲ್ಪೇಟೆ ಹಾಗೂ MB ಕಾಲೋನಿ ಮೂಲಕ ಡಿವೈಎಸ್ಪಿ ನೇತೃತ್ವದಲ್ಲಿ ರೂಟ್ ಮಾರ್ಚ್ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ಎಂದು PI ಸುಧೀರ್ ಬೆಂಕಿ ತಿಳಿಸಿದರು. ಲೋಕಸಭಾ ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿ ಆದಾಗಿನಿಂದ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಶಿಸ್ತು, ಶಾಂತಿ, ಸೌಹಾರ್ದತೆಯಿಂದ ಲೋಕಸಭಾ ಚುನಾವಣೆ ನಡೆಯಬೇಕೆಂಬ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಸಿಂಧನೂರು ನಗರ ಸಂಚಾರಿ ಹಾಗೂ ಗ್ರಾಮೀಣ ಠಾಣೆಯ ಪೊಲೀಸರು ಮತ್ತು CISF ತಂಡದವರು 60 ಜನ ಹಾಗೂ ಪೊಲೀಸರು ಮತ್ತು ಅಧಿಕಾರಿಗಳು ಸೇರಿ ಒಟ್ಟು 150 ಜನರು ರೂಟ್ ಮಾರ್ಚ್ನಲ್ಲಿ ಪಾಲ್ಗೊಂಡಿದ್ದರು. ನಗರದ ಹಟ್ಟಿ ವಿರುಪಾಪುರ ರಸ್ತೆ ಬದಿಯಲ್ಲಿರುವ ಜೆಸ್ಕಾಂನ ವಿದ್ಯುತ್ ಕಂಬಗಳು ಬಾಗಿದ್ದು ನೆಲಕ್ಕೆ ಉರುಳಿ ಬೀಳುವ ಹಂತದಲ್ಲಿ ಬಾಗಿವೆ. ಜೋರಾಗಿ ಬಿರುಗಾಳಿ ಬೀಸಿದರೆ ಬೀಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ವಾರ್ಡಿನ ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದು ಭಯದಿಂದಲೇ ಸಂಚರಿಸುತ್ತಿದ್ದಾರೆ. ಪಟೇಲ್ ಕಾಲೋನಿ, ಪಟೇಲ್ ಲೇಔಟ್ ವ್ಯಾಪ್ತಿಯ ರಸ್ತೆಗಳ ಬದಿಯಲ್ಲಿರುವ ಈ ವಿದ್ಯುತ್ ಕಂಬಗಳು ಕಳೆದ ಹಲವು ದಿನಗಳಿಂದ ಒಂದೆಡೆ ವಾಲಿವೆ. ಜೋರಾಗಿ ಗಾಳಿ ಬೀಸಿದರೆ ನೆಲಕ್ಕೆ ಬೀಳಲಿವೆ ಎಂಬ ಆತಂಕ ವ್ಯಕ್ತಪಡಿಸಿದ ಜನರು ಈ ಮಾರ್ಗದಲ್ಲಿ ವಾಹನ ಸವಾರರು ಹಾಗೂ ಜನರು ಹೆಚ್ಚು ಸಂಚರಿಸುವುದರಿಂದ ಯಾವುದೇ ರೀತಿಯ ಅಪಾಯದ ಸಾಧ್ಯತೆ ಹೆಚ್ಚಿದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಈ ರಸ್ತೆ ಪಕ್ಕದ ಇನ್ನೊಂದು ಬದಿಯಲ್ಲಿ ಕಂಬಗಳನ್ನು ಅಳವಡಿಸಿದ್ದಾರೆ. ಜೆಸ್ಕಾಂನ ಇಲಾಖೆ ಅಧಿಕಾರಿಗಳು ಈ ಕಂಬಗಳಿಗೆ ವಾಲಿದ ಕಂಬಗಳ ವಿದ್ಯುತ್ ತಂತಿಯನ್ನು ತೆರವುಗೊಳಿಸಿ ಇನ್ನೊಂದು ಬದಿಯ ಕಂಬಗಳಿಗೆ ವಿದ್ಯುತ್ ತಂತಿ ಅಳವಡಿಸುತ್ತೇವೆ ಎಂದು ಹೇಳಿ ತುಂಬ ದಿನಗಳಾದರೂ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಎಂದು ದೂರಿದರು. ಬಹಳ ದಿನಗಳಿಂದ ವಾಲಿದ ಕಂಬಗಳು ಹಾಗೆಯೇ ಇದ್ದು ದುರಸ್ತಿಗೆ ಜೆಸ್ಕಾಂ ಮುಂದಾಗಿಲ್ಲ. ರಸ್ತೆ ಬದಿ ಹೊಲಗಳಿವೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ರೈತರು ಭಯಗೊಂಡಿದ್ದಾರೆ. ಯಾವುದೇ ರೀತಿಯಲ್ಲಾದರೂ ಅನಾಹುತಗಳು ಸಂಭವಿಸುವ ಮುಂಚೆ ಜೆಸ್ಕಾಂನವರು ಎಚ್ಚೆತ್ತುಕೊಂಡು ಕ್ರಮಕ್ಕೆ ಮುಂದಾಗಬೇಕು ಎಂದು ಸಾರ್ವಜನಿಕರ ಆಗ್ರಹವಾಗಿದೆ. ಲೋಕಸಭಾ ಚುನಾವಣೆ ಮೇ 7ಕ್ಕೆ 2ನೇ ಹಂತದ ಮತದಾನ ನಡೆಯಿದ್ದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಎಸ್ ಕ್ಯಾವ್ಟರ್ ಚುನಾವಣೆ ಪ್ರಚಾರ ಪ್ರಾರಂಭಿಸಿದ್ದು ವಿವಿಧ ಮಠಾಧೀಶರು ಹಾಗೂ ದೇವಸ್ಥಾನಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆಯಲು ಮುಂದಾಗಿದ್ದಾರೆ. ಕುಷ್ಟಗಿ ತಾಲೂಕಿನ ಗುಡದೂರು ಗ್ರಾಮದ ಶ್ರೀಮಠ, ಮುದೇನೂರು ಗ್ರಾಮದ ಶ್ರೀ ವರದ ಹುಮಚಂದ್ರ ಮೌಳೇಶ್ವರ ದೇವಸ್ಥಾನ,
ನಿಡಸೇಸಿ ಮಠದ ಗುರು ಚನ್ನಬಸವೇಶ್ವರ ಮಠ, ಚಳಗೇರಿ ಮಠ, ಕುಷ್ಟಗಿ ಪಟ್ಟಣದ ಮದ್ದಾನೇಶ್ವರ ಮಠಗಳಿಗೆ ಕಾರ್ಯಕರ್ತರು, ಬೆಂಬಲಿಗರು ಹಾಗೂ ಹಿತೈಷಿಗಳೊಂದಿಗೆ ಭೇಟಿ ನೀಡಿದರು. ಅಲ್ಲದೆ ಕುಷ್ಟಗಿ ತಾಲೂಕಿನ ನವಲಹಳ್ಳಿಯಲ್ಲಿರುವ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ವಿಶೇಷ ಪೂಜೆ ಸಲ್ಲಿಸಿದರು. ಹೈಕಮಾಂಡ್ ಟಿಕೆಟ್ ಘೋಷಿಸಿದ ಬೆನ್ನಲ್ಲೇ ಹೋರಾಟ ಶುರು ಮಾಡಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಎಸ್ ಕ್ಯಾವಟರ್ ಹಿರಿಯ ಬಿಜೆಪಿ ನಾಯಕರನ್ನ, ಮುಖಂಡರನ್ನ ಹಾಗೂ ಪಕ್ಷದ ಹೈಕಮಾಂಡ್ನ ಹಲವರನ್ನು ಭೇಟಿ ಮಾಡುವ ಮೂಲಕ ಬೆಂಬಲ ಪಡೆಯಲು ಮುಂದಾಗಿದ್ದಾರೆ. ಅಲ್ಲದೆ ಸಮುದಾಯದ ಹಿರಿಯ ನಾಯಕರು ಹಾಗೂ ಮುಖಂಡರ ನಿವಾಸಕ್ಕೆ ತೆರಳಿ ಉಭಯ ಕುಶಲೋಪರಿ ವಿಚಾರಿಸುತ್ತಿರುವುದು ಕೂಡ ನಡೆದಿದೆ. ಲೋಕಸಭಾ ಚುನಾವಣೆ ಮತದಾನಕ್ಕೆ ಇನ್ನು 48 ದಿನ ಬಾಕಿ ಉಳಿದಿರುವಂತೆಯೇ ಬಿಜೆಪಿ ಅಭ್ಯರ್ಥಿ ಆಕ್ಟಿವ್ ಆಗಿದ್ದು, ಕಾರ್ಯಕರ್ತರು ಬೆಂಬಲಿಗರೊಂದಿಗೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುತ್ತಾಟ ನಡೆಸುತ್ತಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ವ್ಯಾಪ್ತಿಯ ಆಸ್ತಿ ತೆರಿಗೆ ಏಪ್ರಿಲ್ 1ರಿಂದ ಹೆಚ್ಚಳ. ಪೌರಾಯುಕ್ತ ಮಂಜುನಾಥ್ ಗುಂಡೂರು. ಏಪ್ರಿಲ್ 1ರಿಂದ ಹಿಂಗಾರಿ ಜೋಳ ನೋಂದಣಿ ಪ್ರಾರಂಭ. ಸಿಐಎಸ್ಎಫ್ ತಂಡ ಮತ್ತು ಪೊಲೀಸ್ ಪಡೆಯಿಂದ ಜನಜಾಗೃತಿಗಾಗಿ ರೂಟ್ ಮಾರ್ಚ್. ಹಟ್ಟಿ ವಿರುಪಾಪುರ ರಸ್ತೆಯಲ್ಲಿ ಬಾಗಿದ ವಿದ್ಯುತ್ ಕಂಬಗಳು, ಆತಂಕದಲ್ಲಿ ಸಾರ್ವಜನಿಕರು. ಡಾಕ್ಟರ್ ಬಸವರಾಜ್ ಎಸ್ ಕ್ಯಾವಟರ್ ಅವರಿಂದ ಮಠ ಮಂದಿರಗಳಿಗೆ ಭೇಟಿ. ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್, ಸಿಂಧನೂರಿನಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.